ಮತ್ತೊಮ್ಮೆ ಎಲ್ಲಾ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗಂತೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಬಂಗಾರ ಇಟ್ಟಿದ್ರೇನು, ಬಂಗಾರ ತಗೊಂಡಿದ್ರೆ ನಿಮಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಈಗ ಬಂಗಾರದ ಬೆಲೆ ಈಗ ಭಾರಿ ಒಂದು ಸಂಚಲನ ಮೂಡಿಸ್ತಾ ಇದೆ. ಮಾರ್ಕೆಟ್ ಅಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಬೆಳ್ಳಿ ಕತೆ ಏನಾಗಿದೆ, ಅಷ್ಟು ಮಾತ್ರವಲ್ಲದೆ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಬಂಗಾರ ಈಗ ತಗೋಬೇಕೋ ಬೇಡವೋ, ಇನ್ನು ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ನೇರವಾಗಿ ಬಂಗಾರದ ಬೆಲೆ ಮೇಲೆ ಬೀಳ್ತಾ ಇದೆ. ವೀಕ್ಷಕರೇ, ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಉಳಿತಾಯ ಮಾಡ್ತೀವಿ. ಯಾವ ತರ ಅಂದ್ರೆ ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಅನ್ನು ಕೂಡ ಹೇಳ್ತೇವೆ. ಬಂಗಾರ ಖರೀದಿ ಮಾಡುವಾಗ ಈ ಟ್ರಿಕ್ ನೀವೇನಾದ್ರೂ ಫಾಲೋ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಹಾಗೂ ಅಷ್ಟು ಮಾತ್ರವಲ್ಲದೆ ಬಂಗಾರ ಖರೀದಿ ಮಾಡುವಾಗ ನೀವು ಯಾವ ತರ ಒಂದು ಎಲ್ಲ ಚೆಕ್ ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಒಂದು ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ನೋಡಿ, ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಕೇವಲ 8 ನಿಮಿಷದಲ್ಲಿ ಸಂಪೂರ್ಣ ನಿಮಗೆ ಬಂಗಾರದ ಬಗ್ಗೆ ನಾಲೆಜ್ ಸಿಗುತ್ತೆ. ಯಾವ ತರ ಬೆಲೆ ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ, ಯಾವ ತರ ಇದು ವರ್ಕ್ ಆಗುತ್ತೆ ಎಲ್ಲ ಕೂಡ ನೋಡ್ತಾ ಹೋಗೋಣ. ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೂ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನಿಮಗೆ ಎಲ್ಲ ಕಮೆಂಟ್ಗೂ ಲೈಕ್ ಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಮಗೆ ನೀವು ಕೇಳೋದಾದ್ರೆ ನಮ್ಮ ಪ್ರಕಾರ 60 ರಿಂದ 70 ಸಾವಿರ ರೂಪಾಯಿ ಆದ್ರೆ ಒಳ್ಳೆಯದು ಬಂಗಾರ. ನಿಮ್ಮ ಪ್ರಕಾರ ಎಷ್ಟು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಜಾಗತಿಕ ಮಟ್ಟದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಸಂಚಲನ ಮೂಡಿಸಿದೆ. ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ನೇರವಾಗಿ ಈಗ ಬಂಗಾರದ ಮೇಲೆ ಬೀಳುತ್ತಾ ಇದೆ. ನೀವು ಈಗಾಗಲೇ ಬಂಗಾರ ಖರೀದಿ ಮಾಡಿದ್ರೆ ನೀವು ಲಾಭದಲ್ಲಿದ್ದೀರಾ ಅಂತ ಅರ್ಥ. ಒಂದು ವೇಳೆ ನೀವು ಖರೀದಿ ಮಾಡಿಲ್ಲ ಅಂದ್ರೆ ನಿಮಗೆ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬಹುದು. ಅದಕ್ಕಂದ್ರೆ ಇಳಿಕೆ ಆಗಿದ್ದ ಬಂಗಾರ ಬೆಲೆ ಭರ್ಜರಿ ಏರಿಕೆ ಆಗಲು ಮುಂದಾಗಿದೆ ವೀಕ್ಷಕರೇ. ಕೇವಲ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಜಾಗತಿಕ ಯುದ್ಧ ಪರಿಣಾಮ, ಡಾಲರ್ ದುರ್ಬಲ ಮತ್ತೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಈಗಾಗಲೇ ಇದರ ಬೆಲೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ನೀವು ನೋಡಬಹುದು, ಮೊದಲಿಗೆ ಬೆಳ್ಳಿ ಚಾರ್ಟ್ ನೋಡಿ. ಒಂದೇ ದಿನ 15 ಸಾವಿರ ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇದು ಸಾಮಾನ್ಯ ಏರಿಕೆ ಅಲ್ವೇ ಅಲ್ಲ. ಎದಕ್ಕಂದ್ರೆ ಮತ್ತೆ ಬೆಳ್ಳಿಗೆ ಪವರ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ನೋಡಿ, ಇಲ್ಲಿ ಒಂದು ಗ್ರಾಫ್ ನೀವು ನೋಡ್ತಿರ್ಬೋದು, ಯಾವ ತರ ರಾಕೆಟ್ ರೀತಿಯಲ್ಲಿ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ಸಾಮಾನ್ಯವಾಗಿ ದರ 3,000-4,000 ರೂಪಾಯಿ ಏರಿಕೆ ಆಗುತ್ತೆ ಒಂದೇ ದಿನ. ಆದ್ರೆ ಇಲ್ಲಿ ನೋಡಿ, ಹತ್ತತ್ರ 2 ದಿನದಲ್ಲಿ 21 ಸಾವಿರ ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ. ಇದು ಸಾಮಾನ್ಯ ಏರಿಕೆ ಅಲ್ಲ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಮುನ್ಸೂಚನೆ ಇಲ್ಲಿ ಕಾಣ್ತಾ ಇದೆ. ಮೊನ್ನೆ 2 ಲಕ್ಷ ರೂಪಾಯಿ ತನ ಬಂದಿತ್ತು ಬೆಳ್ಳಿ ಬೆಲೆ. ಅವಾಗ ಕೆಲವು ಜನ ಹಿಂದೇಟು ಹಾಕಿರಬಹುದು ಬೆಳ್ಳಿ ಖರೀದಿ ಮಾಡೋ ಮುಂಚೆ. ಈಗ ನೋಡಿ 2,70,000 ರೂಪಾಯಿಗೆ ಮತ್ತೆ ಬಂದಿದೆ. ನೋಡಿ, 1 ಕೆಜಿ ಮೇಲೆ 15 ಸಾವಿರ ರೂಪಾಯಿ ಏರಿಕೆ ಆಗಿದೆ. ದೊಡ್ಡ ಶಾಕಿಂಗ್ ಸುದ್ದಿ. 2,55,000 ರೂಪಾಯಿ ಬದಲಾಗಿ ಇವತ್ತು 2,70,000 ರೂಪಾಯಿ ಆಗಿದೆ. ನಾಳೆಗೆ ಮತ್ತೆ ಇದು 5,000 ರೂಪಾಯಿ ಏರಿಕೆ ಆಗ್ಬಹುದು. ಎದಕ್ಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಬಂಗಾರದ ಬೆಲೆ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಅಂದ್ರೆ ದೊಡ್ಡ ಸಂಚಲನ ಅಂತಾನೆ ಹೇಳ್ಬೋದು. ನೀವು ಈಗಾಗಲೇ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಈಗ ನೀವು ಅದನ್ನ ಮಾರಾಟ ಮಾಡಿದ್ರೆ ನಿಮಗೆ ಲಾಭವೇ ಲಾಭ ಅಂತ ಹೇಳ್ಬೋದು. ಆದ್ರೆ ಯಾರೆಲ್ಲ ಜನ ಇಳಿಕೆ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ, ಖರೀದಿ ಮಾಡಿರಲ್ಲ ನೋಡಿ, ಅವರ ಜೇಬಿನಿಂದ ಹಣ ಈಗ ಜಾಸ್ತಿ ಹೋಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದ್ರೆ ನೋಡಿ ವೀಕ್ಷಕರೇ, ಬಂಗಾರ ಮೊನ್ನೆ 1,30,30,000 ರೂಪಾಯಿ ತನ ಬಂದಿತ್ತು. ಹೌದು, ಅಮೆರಿಕ ಫೆಡರಲ್ ರಿಸರ್ವ್ಸ್ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು. ಅವಾಗ ಎಲ್ಲಾ ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರು. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿತ್ತು ವೀಕ್ಷಕರೇ. ನೋಡಿ, ನಮ್ಮ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಬಂಗಾರದ ಬೆಲೆ ನಿರ್ಧಾರವಾಗೋದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಇಂಟರ್ ನ್ಯಾಷನಲ್ ಅಂದ್ರೆ ಚೈನಾದವರು, ರಷ್ಯಾದವರು, ಅಮೆರಿಕದವರು ಎಲ್ಲರೂ ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಕೇವಲ ಭಾರತ ಮಾತ್ರ ಅಲ್ಲ. ಹೀಗಾಗಿ ಯಾವಾಗ ವಿದೇಶಿ ಬ್ಯಾಂಕುಗಳು ಈ ಒಂದು ಬಂಗಾರದಲ್ಲಿ ಟ್ರೇಡ್ ಅನ್ನ ಮಾಡ್ತಾರೆ, ಬಂಗಾರವನ್ನ ಖರೀದಿ ಮಾಡಲು ಪ್ರಾರಂಭ ಮಾಡ್ತಾರೆ ನೋಡಿ, ಅವಾಗ ಬಂಗಾರದ ಡಿಮ್ಯಾಂಡ್ ಬರುತ್ತೆ ವೀಕ್ಷಕರೇ. ಈಗ ನೋಡಿ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪ್ರಾರಂಭವಾದಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇತ್ತು. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಎಲ್ಲಾ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರು. ಅವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಿತ್ತು ವೀಕ್ಷಕರೇ. ಈಗಲೂ ಕೂಡ ಅಮೆರಿಕದವರು ಮತ್ತೆ ಇರಾನ್ ದೇಶದ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈಗ ಕಚ್ಚಾ ತೈಲ ಬೆಲೆನೂ ಏರಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಎದಕ್ಕಂದ್ರೆ
ಈ ಒಂದು ಯುದ್ಧ ಈಗ ಮತ್ತಷ್ಟು ಭೀತಿ ಹುಟ್ಟು ಮಾಡಿದೆ. ಎದಕ್ಕಂದ್ರೆ ಮುಂದಿನ ಜಾಗತಿಕ ಮಟ್ಟದಲ್ಲಿ ಯುದ್ಧ ಮತ್ತಷ್ಟು ಮುಂದುವರಿಬಹುದು. ಹೀಗಾಗಿ ಕಚ್ಚಾ ತೈಲ ಬೆಲೆ ಹೊರತು ಬಂಗಾರದ ಬೆಲೆ ಕೂಡ ಏರಿಕೆ ಆಗ್ಬಹುದು ಅಂತ ಇಲ್ಲಿ ತಜ್ಞರು ಇದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಬಹುದು ಚಾರ್ಟ್ ಯಾವ ತರ ಒಂದೇ ದಿನ ಬರೋಬ್ಬರಿ 4,500 ರೂಪಾಯಿ ಏರಿಕೆ ಆಗಿದೆ. ನಾವು ನಿಮಗೆ ಲೈವ್ ಆಗಿ ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ ವೀಕ್ಷಕರು. ನೋಡಬಹುದು ಇಲ್ಲಿ 1,51,000 ರೂಪಾಯಿ ದಿಢೀರ್ ಅಂತ 1,55,000 ರೂಪಾಯಿಗೆ ಇಲ್ಲಿ ಬಂದಿದೆ. ಅಂದ್ರೆ ಮತ್ತೆ ಇಲ್ಲಿ 3,900 4,000 ರೂಪಾಯಿ 1-2 ದಿನದಲ್ಲಿ ಏರಿಕೆ ಕಂಡಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಒಂದು ಮಾರ್ಕೆಟ್ ಅಲ್ಲಿ ಬಂಗಾರದ ಅಂಗಡಿಗಳಲ್ಲೂ ಕೂಡ ಬೆಲೆ ಈಗ ಏರಿಕೆ ಆಗಿದೆ ಅಂತ ಅರ್ಥ. ಈಗ ನೋಡಿ, ಬಂಗಾರ ನೀವು ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಕಡಿಮೆ ಬೆಲೆಗೆ ಯಾವ ತರ ಬಂಗಾರವನ್ನ ನೀವು ಖರೀದಿ ಮಾಡಬಹುದು, ಇನ್ನು ಮುಖ್ಯವಾಗಿ ಬಂಗಾರ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈ ಪ್ರಶ್ನೆಗೆ ಉತ್ತರ ಹೇಳೋಕ್ಕಿಂತ ಮುಂಚೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಏರಿಕೆ ಆಗಿದೆ ಅಂತ ನೋಡಿ. 1,060 ರೂಪಾಯಿಯಷ್ಟು ಬಂಗಾರದ ಬೆಲೆ ಇವತ್ತು ಏರಿಕೆ ಆಗಿದೆ. ನಾಳೆನೂ ಕೂಡ ಏರಿಕೆ ಆಗೋ ಮುನ್ಸೂಚನೆ ಇದೆ ಅಂತ ಹೇಳ್ಬಹುದು. 1,15,450 ರೂಪಾಯಿ ಇತ್ತು ನಿನ್ನೆ, ಇವತ್ತು 1,16,510 ರೂಪಾಯಿ ಇದೆ. 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ ವೀಕ್ಷಕರೇ. ಇದು 18 ಕ್ಯಾರೆಟ್ ಚಿನ್ನದ ಬೆಲೆ ಆಗಿರೋದ್ರಿಂದ ಇದು ಆಭರಣ ಮಾಡಿಸೋರು ತಗೋತಾರೆ. ನೀವೇನಾದ್ರೂ ಆಭರಣ ತಗೋತೀರಾ, ಬಂಗಾರದ ಬಳೆ, ನೆಕ್ಲೆಸ್, ಚೈನು, ಏನೇ ಒಂದು ಬಂಗಾರದ ಉಂಗುರ ತಗೋತೀರಾ ಅಂದ್ರೆ ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ ವೀಕ್ಷಕರೇ. 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನ ನೀವು ತಗೊಂಡಿದ್ದೆ ಆದಲ್ಲಿ ನಿಮಗೆ ಇಲ್ಲಿ ಮೋಸವಾಗೋದು ಕಡಿಮೆ ಇರುತ್ತೆ. ನೋಡಿ, ಬಂಗಾರ ಖರೀದಿ ಮಾಡುವಾಗ ಲಕ್ಷಾಂತರ ರೂಪಾಯಿ ಹಣ ನೀವು ಹೂಡಿಕೆ ಮಾಡ್ತಿರ್ತೀರಾ. ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ದು ಸಾವಿರಾರು ರೂಪಾಯಿ ಹಣ ನಷ್ಟವಾಗಬಹುದು. ತುಂಬಾ ಜನ ಬಂಗಾರ ಖರೀದಿ ಮಾಡ್ತೀರಾ, ಆದ್ರೆ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋತೀರಾ. ಇನ್ನು ಮುಖ್ಯವಾಗಿ ಹಾಲ್ ಮಾರ್ಕ್ ಇದ್ರೂ ಕೂಡ BIS ಲೋಗೋ ಇರಲ್ಲ. ಹೀಗಾಗಿ ಕೆಲವೊಬ್ರು ಇಲ್ಲೂ ಕೂಡ ಮೋಸ ಹೋಗ್ತಾರೆ. ಹಾಲ್ ಮಾರ್ಕ್ ಇದ್ರೂ ಕೂಡ BIS ಲೋಗೋ ಇರಬೇಕು ವೀಕ್ಷಕರೇ. ಅಂದ್ರೆ ಒಂದು ಟ್ರೈಯಾಂಗಲ್ ಶೇಪ್ ಅಲ್ಲಿ BIS ಮಾರ್ಕ್ ಅಂತ ಬರುತ್ತೆ. ಆ ಒಂದು ಮಾರ್ಕು ಬಂಗಾರದ ಒಂದು ಆಭರಣಗಳ ಮೇಲೆ ಹಾಕಿದ್ರೆ ಮಾತ್ರ ಅದು ಪ್ಯೂರಿಟಿ ಬಂಗಾರ. ಅಂದ್ರೆ ಅದು 22 ಕ್ಯಾರೆಟ್ 916 ಅಂತ ಬರ್ದಿದ್ರೆ ಅದರ ಜೊತೆಗೆ ಲೋಗೋ ಕೂಡ ಕಂಪಲ್ಸರಿ ಆಗಿ ಹಾಕಿರ್ಬೇಕು ಅಂತ ಅರ್ಥ. ಒಂದು ವೇಳೆ ಲೋಗೋ ಇಲ್ಲ ಅಂದ್ರೆ ನೋಡಿ ವೀಕ್ಷಕರೇ, ನಿಮ್ದು ಬಂಗಾರದಲ್ಲಿ ಏನೋ ಒಂದು ಮಿಕ್ಸ್ ಇರಬಹುದು. ಅಂದ್ರೆ ನೋಡಿ, ಬಂಗಾರ 22 ಕ್ಯಾರೆಟ್ ಅಂದ್ರೆ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇಲ್ಲಿ ಪ್ಯೂರಿಟಿ ಇರುತ್ತೆ. ಉಳಿಕಿದ್ದು ಏನಿರುತ್ತೆ ಎಲ್ಲ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣ ಮಾಡಿರ್ತಾರ. ಅದೇ 24 ಕ್ಯಾರೆಟ್ ಚಿನ್ನ ತಗೊಂಡ್ರೆ 99.9% ಪ್ಯೂರಿಟಿ ಇರುತ್ತೆ, ಅಂದ್ರೆ ಶುದ್ಧ ಬಂಗಾರ ಅಂತ ನಾವು ಕರಿತೀವಿ. ಅದೇ 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ನಾರ್ಮಲ್ ಏನಾದ್ರೂ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣಗಳನ್ನ ರೆಡಿ ಮಾಡಿರ್ತಾರೆ. ವೀಕ್ಷಕರೇ, ನೀವು ಯಾವಾಗ್ಲೂ ಕೂಡ ಬಂಗಾರ ತಗೊಳ್ಳಿ, 22 ಕ್ಯಾರೆಟ್ ಆಭರಣಕ್ಕೆ ತಗೊಳ್ಳಿ. ಹೂಡಿಕೆ ಮಾಡ್ತೀರಾ ಅಂದ್ರೆ 24 ಕ್ಯಾರೆಟ್ ಚಿನ್ನ ತಗೊಳ್ಳಿ. ಇನ್ನು ಬಂಗಾರ ಖರೀದಿ ಮಾಡುವಾಗ ಹೇಗೆಲ್ಲ ಮೋಸ ಹೋಗ್ತಾರಪ್ಪ ಅಂದ್ರೆ ನೋಡಿ, ನೀವು ಬಂಗಾರದ ಒಂದು ಉಂಗುರ ತಗೊಂಡಿರ್ತೀರಾ, ಆ ಒಂದು ಬಂಗಾರದ ಉಂಗುರದ ಮೇಲೆ ಒಂದು ಹವಳ ಇರುತ್ತೆ, ಅಂದ್ರೆ ಒಂದು ಮುತ್ತು ತರ ಒಂದು ಹವಳ ಇರುತ್ತೆ, ಒಂದು ಡೈಮಂಡ್ ತರ ಹವಳ ಇರುತ್ತೆ. ಅದರದ್ದು ಬೆಲೆ ಇಮಿಟೇಷನ್ ಬೆಲೆ 500-600 ರೂಪಾಯಿ ಇರುತ್ತೆ. ಆದ್ರೆ ಬಂಗಾರದ ಅಂಗಡಿಯವರು ಅದನ್ನ ಬಂಗಾರದ ತೂಕಕ್ಕೆ ಲೆಕ್ಕ ಮಾಡ್ತಾರೆ. ಒಂದು ಹವಳ 1 ಗ್ರಾಮ್ ಇದ್ರೆ ಅದು 500 ರೂಪಾಯಿಗೆ ಸಿಕ್ಕಿರುತ್ತೆ. ಆದ್ರೆ ಕೆಲವೊಬ್ರು ಅದನ್ನ 14,000 ರೂಪಾಯಿಗೆ ಆಡ್ ಮಾಡಿರ್ತಾರೆ. ಅವಾಗ ನೀವು ಅದನ್ನ ಲೆಸ್ ಮಾಡಿಸ್ಬೇಕು. ಮತ್ತೆ ನೋಡಿ, 22 ಕ್ಯಾರೆಟ್ ಚಿನ್ನದ ಬೆಲೆ 1,300 ರೂಪಾಯಿ ಏರಿಕೆ ಆಗಿದೆ. 1,42,400 ರೂಪಾಯಿ ಆಗಿದೆ 10 ಗ್ರಾಮ್ ಬೆಲೆ. ನೋಡಿ ವೀಕ್ಷಕರೇ, ಮೊನ್ನೆ ಇದ್ರದ್ದು ಬೆಲೆ 1,35,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಅವಾಗ ಸ್ವಲ್ಪ ಜನ ತಗೊಂಡಿರ್ತೀರಾ, ಇನ್ನು ಸ್ವಲ್ಪ ಜನ ಇಳಿಕೆ ಆಗ್ಲಿ ಅಂತ ಕಾಯ್ತಾ ಇರ್ತೀರಾ. ಅವರಿಗೆ ಮತ್ತೆ ಶಾಕ್ ಅಂತಾನೆ ಹೇಳ್ಬಹುದು. ಜಾಗತಿಕ ಮಟ್ಟದಲ್ಲಿ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆನೂ ಕೂಡ ಏರಿಕೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ಬೇಕಾಗಿತ್ತು, ಆದ್ರೆ ಜಾಗತಿಕ ಅನಿಶ್ಚಿತತೆ ಈಗ ಹೆಚ್ಚಾಗ್ತಾ ಇದೆ. ಯುದ್ಧ ಟೆನ್ಷನ್ ಈಗ ಶುರುವಾಗಿದೆ. ಹೂಡಿಕೆದಾರರು ತಮ್ಮ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಡಾಲರ್ ಕೂಡ ದುರ್ಬಲವಾಗ್ತಾ ಇದೆ. ಒಂದು ಕಡೆಗೆ ಕಚ್ಚಾ ತೈಲ ಏರುಪೇರು ಆಗ್ತಾ ಇದೆ. ಹೀಗಾಗಿ ಹೂಡಿಕೆದಾರರು ಇಂಟ್ರೆಸ್ಟಿಂಗ್ ಆಗಿ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಹೀಗಾಗಿ ನೀವು ಬಂಗಾರ ಖರೀದಿ ಮಾಡುವಾಗ ಕಡ್ಡಾಯವಾಗಿ ನಿಮ್ದು ಹಣ ಉಳಿತಾಯವಾಗಬೇಕಂದ್ರೆ ನೀವು ನಿಮ್ಮ ಬಂಗಾರದ ಮೇಲಿರೋ ಒಂದು ಸ್ಟೋನ್ಸ್ ಗಳನ್ನ ಲೆಸ್ ಮಾಡಿಸ್ಬೇಕು. ನಂತರ ಬಂಗಾರದ ಎಷ್ಟು ತೂಕ ಇರುತ್ತೆ ಅಷ್ಟು ತೂಕವನ್ನ ಒಂದು ಕಡೆಗೆ, ಮುತ್ತು ಹವಳಗಳ ಒಂದು ತೂಕ ಒಂದು ಕಡೆಗೆ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಮೇಕಿಂಗ್ ಚಾರ್ಜಸ್. ಕೆಲವೊಬ್ರು
40% ವರೆಗೂ ಹಾಕ್ತಾರೆ. ಬಂಗಾರದ ಬೆಲೆ ನಿಮಗೆ ಮಾರ್ಕೆಟ್ ಗಿಂತ ಕಡಿಮೆ ಹೇಳ್ತಾರೆ, ಆದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಏರಿಕೆ ಮಾಡಿ ಲಾಭವನ್ನ ಮಾಡ್ತಾರೆ. ನೀವು ಯಾವಾಗ್ಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ ಮೇಕಿಂಗ್ ಚಾರ್ಜಸ್, ಈಗ ನೋಡಿ ಒಂದು ಬಂಗಾರದ ಉಂಗುರ ಮಾಡಿಸ್ಬೇಕಂದ್ರೆ 8%, 10% ಈ ತರ ಒಂದು ಮೇಕಿಂಗ್ ಚಾರ್ಜಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ. ನಿಮಗೆ ಎಲ್ಲಿ ಕಡಿಮೆ ಬೆಲೆಗೆ ಮೇಕಿಂಗ್ ಚಾರ್ಜ್ ಸಿಗುತ್ತೆ, ಎಲ್ಲಿ BIS ಆಧಾರಿತ ಹಾಲ್ ಮಾರ್ಕ್ ಅನ್ನ ಹಾಕಿ ಕೊಡ್ತಾರೆ, ಅಲ್ಲಿ ನೀವು ತಗೊಳ್ಳಿ. ಇನ್ನು ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ದೇಶಾದ್ಯಂತ ಹೊಸ ನಿಯಮ ಕೂಡ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಹಾಲ್ ಮಾರ್ಕ್ ಜೊತೆಗೆ HUID ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೂಡ ಆಭರಣಗಳ ಮೇಲೆ ಬಂಗಾರದ ಅಂಗಡಿಯವರು ಹಾಕಿ ಕೊಡಬೇಕು ಅಂತ ನಿಯಮ ಬರ್ತಾ ಇದೆ. ಆ ಒಂದು ಕೋಡ್ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದರೆ, ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ನಮ್ಮ ಬಂಗಾರದ ಒಂದು ಯಾರು ಮಾಲೀಕರು, ಯಾರು ರೆಡಿ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಕೂಡ ಒಂದು BIS ಆಪ್ ಅಲ್ಲಿ ಬರುತ್ತೆ. ಹೀಗಾಗಿ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಇರೋ ಬಂಗಾರವನ್ನ ಮಾರಾಟ ಮಾಡಬೇಕು ಅಂತ ನಿಯಮವನ್ನ ಜಾರಿಗೆ ತರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು 2 ಲಕ್ಷ ರೂಪಾಯಿಗಿಂತ ಮೇಲೆ ಬಂಗಾರ ಖರೀದಿ ಮಾಡಿದರೆ ಪ್ಯಾನ್ ಕಾರ್ಡ್ ಕೂಡ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಕಪ್ಪು ಹಣ ತುಂಬಾ ಜನ ಬಂಗಾರದಲ್ಲಿ ಹೂಡಿಕೆ ಮಾಡಿ ಇಡ್ತಾ ಇದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನು ತಡೆಯಲು 2 ಲಕ್ಷ ರೂಪಾಯಿ ಮೇಲೆ ಬಂಗಾರ ನೀವು ತಗೋತೀರಾ ಅಂದ್ರೆ ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕು, ಮತ್ತು ಆನ್ಲೈನ್ ಅಂದ್ರೆ ಡೆಬಿಟ್, ಕ್ರೆಡಿಟ್, ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ನೀವು ಹಣವನ್ನ ವರ್ಗಾವಣೆ ಮಾಡಬೇಕು. ಕ್ಯಾಶ್ ನಲ್ಲಿ ಮಾಡಿದರೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡವನ್ನ ಹಾಕಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗ ನೋಡಿ, 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,53,930 ರೂಪಾಯಿ. ಇದು ನಿನ್ನೆ ಬೆಲೆ. ಇವತ್ತು 1,420 ರೂಪಾಯಿ ಏರಿಕೆಯಾಗಿ 1,55,350 ರೂಪಾಯಿ ಆಗಿದೆ. ಮತ್ತೆ ಬಂಗಾರ 1,55,000 ರೂಪಾಯಿಗೆ ಬಂದು ನಿಂತಿದೆ. ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಇದರ ಬೆಲೆ 1,65,000 ರೂಪಾಯಿ ತನಕ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇನ್ನು ಮುಂದಿನ 3-4 ವರ್ಷದಲ್ಲಿ ಬಂಗಾರ ಬೆಲೆ 1,80,000 ರೂಪಾಯಿ ಮತ್ತೊಮ್ಮೆ ದಾಟಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಹೀಗಾಗಿ ನಿಮಗೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಇದ್ರೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿ ಈಗಲೇ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು.